ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವತ್ತೊಂದು ಸಿಂಪಲ್ಲಾಗಿ ವಿಪ್ಪಿಂಗ್ ಕ್ರೀಮ್ ಮನೇಲೇ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ತುಂಬ ಕಡಿಮೆ ಐಟಮ್ಸ್ಲಿಂದ ತುಂಬ ಈಸಿಯಾಗಿ ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ವಿಪ್ಪಿಂಗ್ ಕ್ರೀಮ್ ಅಂದರೆ ಕೆಲವೊಬ್ರಿಗೆ ಏನಪ್ಪ ಇದು ಅಂತೇಳಿ ಅಂದ್ಕೊಬೋದು. ಕೇಕ್ ಮೇಲೆಲ್ಲ ನಾವು ಡೆಕೋರೇಷನ್ ಮಾಡ್ತೀವಲ್ವ ಕ್ರೀಮ್ ಹಾಕ್ಬಿಟ್ಟು, ಅದೇ ಸಿಂಪಲ್ಲಾಗಿ ಮನೇಲಿ ಕೇಕ್ ಮಾಡೋದಕ್ಕೆ ಮನೇಲೇ ಮಾಡ್ಕೊಬೋದು ವಿಪ್ಪಿಂಗ್ ಕ್ರೀಮು. ಇದಕ್ಕೆ ಬೇಕಾಗಿರ್ಬೋದು ಸಕ್ಕರೆ, ಹಾಲು, ಬೆಣ್ಣೆ, ಮೈದಾ ಹಿಟ್ಟು ಅಷ್ಟೇ. ನಾವು ಕ್ವಾಂಟಿಟಿ ಎಷ್ಟು ನಮಗೆ ಕ್ರೀಮ್ ಎಷ್ಟು ಬೇಕೋ ಅದಕ್ಕೆ ಮೇಲ್ಪಟ್ಟು ಕ್ವಾಂಟಿಟಿ ತಗೊಳ್ಳೋಣ. ಫಸ್ಟು ಸ್ಟವ್ ಮೇಲೆ ಇಟ್ಕೊಬಾರ್ದು ಪ್ಯಾನು. ಕೆಲವೊಂದು ಟಿಪ್ಸು ಫಾಲೋ ಮಾಡಿದ್ರೆ ಮಾತ್ರ ಕರೆಕ್ಟಾಗಿ ಬರೋದು. ಸ್ಟವ್ ಏನಾದರೂ ಫಸ್ಟೇ ಸ್ಟವ್ ಮೇಲೆ ಏನಾದರೂ ಪ್ಯಾನ್ ಇಟ್ಕೊಂಡ್ಬಿಟ್ರೆ ಬೇಗ ಚೆನ್ನಾಗಿ ಬರೋಲ್ಲ, ಹೊತ್ತೋಗ್ಬಿಡುತ್ತೆ. ಸ್ಟವ್ ಹಚ್ಕೊಂಡಿಲ್ದಂಗೆ ಪ್ಯಾನ್ ಕೆಳಗೆ ಇಟ್ಕೊಂಡ್ಬಿಟ್ಟು ಸಕ್ಕರೆ ಪೌಡ್ರು ಆಮೇಲೆ ಹಾಲು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸಕ್ಕರೆ ಪೌಡ್ರು, ಹಾಲು ಎರಡೂ ಚೆನ್ನಾಗಿ ಬೆರೆತ್ಕೊಬೇಕು. ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪನೇ ಮೈದಾ ಹಿಟ್ಟು ಹಾಕ್ಬಿಟ್ಟು ಮೈದಾ ಹಿಟ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸಕ್ಕರೆ, ಹಾಲು, ಮೈದಾ ಹಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ತುಂಬ ಈಸಿಯಾಗಿ ಮಾಡ್ಕೊಬೋದು. ತುಂಬ ಜನ ಮನೇಲೆ ಕೇಕ್ ಟ್ರೈ ಮಾಡ್ತಾ ಇರ್ತಾರೆ, ಬಟ್ಟು ಆ ಕ್ರೀಮ್ ಹೇಗೆ ಮಾಡೋದು ಅಂತೇಳಿ ಗೊತ್ತಿರಲ್ಲ. ಸಿಂಪಲಾಗಿ ತೋರಿಸ್ತಿದ್ದೀನಿ ನೋಡಿ. ಈ ಟ್ರಿಕ್ ಯೂಸ್ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ. ಎಲ್ಲ ಮಿಕ್ಸ್ ಮಾಡ್ಕೊಂಡು ಆಗಿದ್ಮೇಲೆ ಸ್ಟವ್ ಮೇಲೆ ಇಟ್ಕೊಂಡ್ಬಿಟ್ಟು ಇವಾಗೆ ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಕೈ ಬಿಡ್ದ ಹಾಗೆ ಚೆನ್ನಾಗೇ ಮಿಕ್ಸ್ ಮಾಡಬೇಕು. ಕೈ ಏನಾದರೂ ಬಿಟ್ವಿ ಅಂದರೆ ಸ್ವಲ್ಪ ಗಂಟಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿಬಿಟ್ಟು ಕೈ ಬಿಡ್ದ ಹಾಗೆ ಚೆನ್ನಾಗಿ ಕಲಿಸ್ತಾನೆ ಇದ್ವಿ ಅಂದರೆ ಒಂದು 2-3 ನಿಮಿಷದಲ್ಲೇ ನಮಗೆ ತಿಕ್ನೆಸ್ ಬಂದುಬಿಡುತ್ತೆ. ನೋಡ್ತಾ ಇರ್ಬೋದು, ಈ ಥರ ಗಟ್ಟಿಗೆ ಬರುತ್ತೆ. ಈ ಥರ ಗಟ್ಟಿ ಆಗ್ತಾ ಕಲಿಸ್ತಾನೆ ಇರಬೇಕು. ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ಇಷ್ಟಿದ್ರೆ ಸಾಕು. ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಬಿಟ್ಟು ಒಂದು ಬಾಕ್ಸ್ ಒಳಗೆ ನಾನು ಹಾಕ್ಕೊತಾ ಇದ್ದೀನಿ. ನೋಡ್ತಾ ಇರ್ರಿ, ತುಂಬ ಈಸಿಯಾಗಿ ತುಂಬ ಸಿಂಪಲಾಗೆ ಮಾಡ್ಕೊಬೋದು. ತುಂಬ ಕಡಿಮೆ ಪದಾರ್ಥಗಳಲ್ಲೇ ಮೈದಾ ಹಿಟ್ಟು, ಸಕ್ಕರೆ, ಹಾಲು, ಬೆಣ್ಣೆ ಇಷ್ಟೇ ಇತ್ತು ಅಂದರೆ ಎಗ್ನೂ ಬೇಡ, ವಿಪ್ಪಿಂಗ್ ಕ್ರೀಮು ರೆಡಿನೂ ಸಿಗುತ್ತೆ. ಇದನ್ನು ಈಸಿಯಾಗಿ ಮಾಡ್ಕೊಬೋದು. ಕೆಲವೊಬ್ಬರು ಮೊಟ್ಟೆ ಹಾಕಿಬಿಟ್ಟು ಮಾಡ್ತಾ ಇರ್ತಾರೆ. ಮೊಟ್ಟೆ ಇಲ್ದಂಗೆ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ಒಂದು ಬಾಕ್ಸಿಗೆ ಹಾಕ್ಬಿಟ್ಟು ಟೈಟಾಗಿ ಮುಚ್ಚಿಡಬೇಕು. ಇದು ಗಾಳಿ ಏನೂ ಹೋಗ್ತಾ ಹಾಗೆ. ಅದಕ್ಕೆ ನಾನು ಒಂದು ಪ್ಲಾಸ್ಟಿಕ್ ಕವರ್ ಯೂಸ್ ಮಾಡ್ಕೊಂಡ್ಬಿಟ್ಟು ಹಾಕ್ತಾಯಿದ್ದೀನಿ. ಇದೊಂದು ಸ್ವಲ್ಪ ತಣ್ಣಗಾಗಿದ್ಮೇಲೆ ಕ್ಲೋಸ್ ಮಾಡಬೇಕು. ಇದಾಗಿದ್ಮೇಲೆ ಒಂದು ಬೌಲಿಗೆ ಬೆಣ್ಣೆ ಹಾಕ್ಕೊಳ್ಳೋಣ. ಬೆಣ್ಣೆನ ನಾವು ಚೆನ್ನಾಗಿ ಬೀಟ್ ಮಾಡ್ಕೊಬೇಕು. ಬೀಟ್ ಮಾಡೋದೇನಾದರೂ ಇತ್ತು ಅಂದರೆ ಅದರಲ್ಲಿ ಮಾಡ್ಕೊಬೋದು, ಇಲ್ಲಾಂದರೆ ಸ್ಪೂನಲ್ಲೂ ಮಾಡ್ಕೊಬೋದು. ಒಂದು ಸ್ವಲ್ಪ ಸ್ಪೂನಲ್ಲಿ ತುಂಬ ಹೊತ್ತಾಗುತ್ತೆ. ಚೆನ್ನಾಗಿ ಕಲಿಸ್ತಾನೆ ಇರಬೇಕು. ಕಲಿಸ್ತಾ ನಮಗೆ ತಿಕ್ನೆಸ್ ಬರುತ್ತೆ. ಬೆಣ್ಣೆ ಚೆನ್ನಾಗಿ ನಾವು ಕಲಿಸ್ತಾ ಆ ಕ್ರೀಮ್ ಟೆಕ್ಸ್ಚರ್ ಬರುತ್ತೆ. ಅಲ್ಲಿವರೆಗೂ ನಮಗೆ ಗೊತ್ತಾಗುತ್ತೆ. ಬೆಣ್ಣೆ ನೋಡಿ ಇವಾಗ ಈ ಕಲರ್ ಇದೆ ಅಲ್ವಾ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಆ ಕ್ರೀಮ್ ಟೆಕ್ಸ್ಚರ್ ಬರುತ್ತೆ. ಅಲ್ಲಿವರೆಗೂ ನಾವು ಕೈ ಬಿಡ್ದ ಹಾಗೆ. ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಕೈ, ಯಾಕಂದರೆ ಫಾಸ್ಟಾಗಿ ಕೆಲವೊಬ್ರು ಮನೇಲಿ ಬೀಟರ್ ಇರುತ್ತೆ ಅಲ್ವಾ, ಅದರಲ್ಲಿಂದನೂ ಮಾಡ್ಕೊಬೋದು. ಬಟ್ ನಮ್ಮ ಮನೇಲಿ ಇಲ್ಲ, ಹಾಗಾಗಿಬಿಟ್ಟು ಇದರಲ್ಲೇ ನಾನು ಮಾಡ್ಕೊತಾ ಇದ್ದೀನಿ. ಇದರಲ್ಲೂ ಆರಾಮಾಗಿ ಬರುತ್ತೆ. ಇದು ಇಲ್ಲ ಅಂದ್ರೂ ಸ್ಪೂನಲ್ಲೂ ನಾವು ಮಾಡ್ಕೊಬೋದು. ಒಂದು ಸ್ವಲ್ಪ ಎಫೆಕ್ಟ್ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಂಡ್ವಿ ಅಂದರೆ ಈಸಿಯಾಗಿ ಬರುತ್ತೆ. ನೋಡ್ತಾ ಇರ್ರಿ ಎಷ್ಟು ಚೆನ್ನಾಗಿ ಕರಗ್ತಾ ಇದೆ. ಬೆಣ್ಣೆ ಎಲ್ಲ ಆ ಥರ ಕರಗಿಬಿಟ್ಟು ಕ್ರೀಮ್ ಇದಕ್ಕೆ ಬರುತ್ತೆ. ಇವಾಗ ಇದನ್ನು ನಾವು ಫಸ್ಟೇ ಮಾಡಿಟ್ಕೊಂಡಿದ್ವಲ್ವ, ಮೈದಾ ಹಿಟ್ಟು, ಹಾಲು, ಸಕ್ಕರೆ ಹಾಕಿಬಿಟ್ಟು ಅದು ಮೇಲೆ ಡೀಪ್ ಫ್ರಿಜ್ಜಲ್ಲಿ ಇಡಬಾರ್ದು, ಕೆಳಗೇ ಇಡಬೇಕು. ಕೆಳಗಿಟ್ಬಿಟ್ಟು ಒಂದು 10 ನಿಮಿಷ ತಣ್ಣಗಾಗೋವರೆಗೂ ಒಂದು 10-15 ನಿಮಿಷ ಇಟ್ಟರೆ ಸಾಕು. ನೆಕ್ಸ್ಟ್ ಇನ್ನೊಂದು ಪ್ರೊಸೀಜರ್ ಇದೆ, ಅದನ್ನು ಮಾಡ್ಕೊಬೇಕು. ಮೇಲೆ ಫ್ರಿಜ್ಜಲ್ಲಿ ಇಡಬಾರ್ದು, ಡೀಪ್ ಫ್ರಿಜ್ಜಲ್ಲಿ ಇಡಬಾರ್ದು, ಕೆಳಗೆ ಇಡಬೇಕು. ನಾವು ಫಸ್ಟು ರೆಡಿ ಮಾಡ್ಕೊಂಡಿರುವಂಥದ್ದು, ಆಮೇಲೆ ಇವಾಗ ಬೆಣ್ಣೆದು ಮಾಡ್ಕೊಂಡಿದ್ವಲ್ವ, ಇದನ್ನು ಎರಡೂ ಸೇರಿಬಿಟ್ಟು ಕೆಳಗೆ ಒಂದು 10 ನಿಮಿಷ ಇಟ್ಕೊಂಡ್ರೆ ಸಾಕು. ನಿಮಗೆ ಏನಾದರೂ ಬೆಣ್ಣೆ ಕರೆಕ್ಟಾಗಿ ಚೆನ್ನಾಗಿ ಬೀಟ್ ಮಾಡಿ ಕ್ರೀಮ್ ಟೆಕ್ಸ್ಚರ್ಗೆ ಏನಾದರೂ ಬಂದಿಲ್ಲ ಅಂದರೆ ಫ್ರಿಜ್ಜಲ್ಲಿಟ್ಟರೆ ಮತ್ತೆ ಗಟ್ಟಿ ಆಗಿಬಿಡುತ್ತೆ ಬೆಣ್ಣೆ. ಹಾಗಾಗಿಬಿಟ್ಟು ಚೆನ್ನಾಗಿ ಅದು ಕ್ರೀಮ್ ಥರ ಬಂದಾಗಿದ್ಮೇಲೆ ಇಡಬೇಕು. ಇವಾಗ ಇಟ್ಟಾಗಿದ್ಮೇಲೆ ನೋಡಿ, ನಾನು ಎರಡೂ ತೆಗಿತಾ ಇದ್ದೀನಿ. ಫ್ರಿಜ್ಜಿಂದ ತೆಗ್ದಾಗಿದ್ಮೇಲೆ ಇವಾಗ ಬೆಣ್ಣೆಗೆ ಸ್ವಲ್ಪ ಬೆಣ್ಣೆನೂ ಆಮೇಲೆ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ವ ಮೈದಾ ಹಿಟ್ಟಿಂದು ಪೇಸ್ಟು ಸ್ವಲ್ಪ ಒಂದೊಂದು ಸ್ಪೂನ್ ಹಾಕ್ಬಿಟ್ಟು ಎರಡೂ ಮತ್ತೆ ಚೆನ್ನಾಗಿ ಬೀಟ್ ಮಾಡಬೇಕು. ಬೀಟ್ ಮಾಡ್ತಾ ನಮಗೆ ವಿಪ್ಪಿಂಗ್ ಕ್ರೀಮ್ ರೆಡಿ ಆಗ್ತಾ ಬರುತ್ತೆ ನೋಡಿ. ತುಂಬ ಸಿಂಪಲಾಗೆ ಮಾಡ್ಕೊಬೋದು. ನೋಡ್ತಾ ಇರಬೇಕಾದ್ರೆ ಒಂದು ಸ್ವಲ್ಪ ನಿಮಗೆ ಕಷ್ಟ ಅನ್ನಿಸ್ಬೋದು, ಬಟ್ ಏನೂ ಕಷ್ಟ ಇಲ್ಲ, ಮಾಡಿದ್ರೆ ತುಂಬಾ ಈಸಿ. ಮನೇಲಿ ಏನಾದರೂ ಫಂಕ್ಷನ್ ಇತ್ತು ಅಂದರೆ ಕೇಕ್ ನಾವು ಮಾಡ್ತಾ ಇರಬೇಕಾದ್ರೆ ಈ ಥರ ಕ್ರೀಮ್ಲಿಂದ ನಾವು ಕೇಕ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ, ತುಂಬಾ ಈಸಿಯಾಗಿ ಬರುತ್ತೆ. ಟೇಸ್ಟು ಅಷ್ಟೇ ಸೇಮ್ ಬೇಕ್ರಿಲೆಲ್ಲ ಇರುತ್ತೆ ಅಲ್ವಾ ಕ್ರೀಮು, ಅದೇ ಥರನೇ ಇರುತ್ತೆ. ಈಸಿಯಾಗಿ ಮಾಡ್ಕೊಬೋದು.
ಒಂದು ಸ್ವಲ್ಪ ಆ ಬೆಣ್ಣೆಗೆ ಒಂದೊಂದು ಸ್ಪೂನ್ ಹಾಕಿಬಿಟ್ಟು ನಮಗೆ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟರ ಮೇಲೆ ನಾವು ಮಾಡ್ಕೊಬೋದು. ಒಂದು ಕೇಕಿಗೆ ಎಷ್ಟು ಬೇಕೋ ನಾನು ತುಂಬ ಹಾಕ್ತಾಯಿಲ್ಲ, ಮೇಲ್ಗಡೆ ಅಷ್ಟೇ, ಅದಕ್ಕೆ ಸ್ವಲ್ಪನೇ ಮಾಡ್ಕೊತಾ ಇದ್ದೀನಿ ನಾನು. ನಿಮ್ಗೇನಾದರೂ ಮತ್ತೆ ರಿಟರ್ನ್ ಇನ್ನೊಂದು ಕೇಕ್ ಏನಾದರೂ ಮಾಡಬೇಕು, ಜಾಸ್ತಿನೇ ಬೇಕು ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ಒಂದು ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕಿಬಿಟ್ಟು ಡೀಪ್ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಒಂದು 15 ಡೇಸ್ವರೆಗೂ ಬರುತ್ತೆ. ನಾನು ಜಸ್ಟ್ ಇವಾಗ ಒಂದು ಕೇಕ್ ಮಾಡ್ತಾಯಿದ್ದೀನಿ. ಆ ಕೇಕಿಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ಮಾತ್ರ ನಾನು ಕ್ರೀಮ್ ರೆಡಿ ಮಾಡ್ಕೊತಾ ಇದ್ದೀನಿ. ಇವಾಗ ನೋಡಿ ಎಷ್ಟು ಚೆನ್ನಾಗೇ ಬರ್ತಾಯಿದೆ. ಸ್ವಲ್ಪ ನಮಗೆ ಎಷ್ಟು ಇದೆಯೋ ಒಂದೊಂದು ಸ್ಪೂನ್ ಹಾಕ್ತಾ ಚೆನ್ನಾಗಿ ಬೀಟ್ ಮಾಡ್ಕೊಬೇಕು. ಬೀಟ್ ಮಾಡ್ತಾ ಆ ಕ್ರೀಮ್ ಟೆಕ್ಸ್ಚರ್ ಬರುತ್ತೆ, ನಿಮಗೆ ಗೊತ್ತಾಗುತ್ತೆ. ಒಂದು ಸ್ಪೂನ್ ಏನಾದರೂ ನಾವು ಎತ್ತಿದ್ವಿ ಅಂದರೆ ಅದು ಕೆಳಗೆ ಬೀಳ್ದ ಹಾಗೆ ಗಟ್ಟಿಯಾಗಿ ಅಲ್ಲೇ ನಿಂತ್ಕೊಬೇಕು. ಆವಾಗ ಅದು ಕ್ರೀಮ್ ರೆಡಿ ಆಗಿದೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ನಾವು ಟೇಸ್ಟ್ ಮಾಡಿ ನೋಡಿದ್ರೂ ಗೊತ್ತಾಗ್ಬಿಡುತ್ತೆ. ಯಾಕಂದರೆ ಬರೀ ಬೆಣ್ಣೆ ಮೈದಾ ಹಿಟ್ಟದ್ದು ಫ್ಲೇವರ್ ಹೇಗಿರುತ್ತೆ, ಈ ಥರ ಕ್ರೀಮ್ ಆಗಿದ್ಮೇಲೆ ಯಾವ ಥರ ಫ್ಲೇವರ್ ಇರುತ್ತೆ ಅನ್ನೋದು ನಿಮಗೆ ಆರಾಮಾಗಿ ಗೊತ್ತಾಗುತ್ತೆ. ನೋಡಿ ತುಂಬ ಈಸಿಯಾಗಿ ವಿಪ್ ಕ್ರೀಮ್ ಹೇಗೆ ಮಾಡೋದು ಅಂತೇಳಿ ನೋಡಿದ್ರಲ್ವ. ಈ ವಿಡಿಯೋ ಏನಾದರೂ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಗೀತಾ ಫ್ಯಾಮಿಲಿ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿವಾಗ ಒಂದು ಸ್ವಲ್ಪ ಎತ್ತು ನೋಡಿದೆ, ಅದು ಸ್ಪೂನಿಂದ ಕೆಳಗೆ ಬೀಳ್ತಾ ಇದೆ. ಹಾಗೆ ಬೀಳಬಾರ್ದು, ಅಲ್ಲೇ ಸ್ಪೂನಲ್ಲೇ ಗಟ್ಟಿಯಾಗಿ ನಿಲ್ಕೊಬೇಕು. ಹಾಗಾಗ್ಬಿಟ್ಟು ನಾನು ಇನ್ನೊಂದು ಸ್ವಲ್ಪ ಹೊತ್ತು ಬೀಟ್ ಮಾಡ್ತಾಯಿದ್ದೀನಿ. ನಮಗೆ ಇದರಲ್ಲಿ ಒಂದು ಸ್ವಲ್ಪ ನಾವು ಎಫೆಕ್ಟ್ ಹಾಕೋದೇನು ಅಂದರೆ ಬೀಟ್ ಮಾಡೋದಷ್ಟೇ. ನಮಗೆ ಬೀಟ್ ನಾವು ಕರೆಕ್ಟಾಗಿ ಮಾಡ್ಕೊಂಬಿಟ್ವಿ ಅಂದರೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ವಿಪ್ಪಿನ ಕ್ರೀಮ್ ನಮಗೆ ಕೈಗೆ ಸಿಗುತ್ತೆ. ನೋಡಿ ತುಂಬ ಈಸಿಯಾಗಿ ಮಾಡ್ಕೊಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.